ಇನ್ನು ದೆಹಲಿಯಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡಿ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇನ್ನೇನು ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ, ಇನ್ನೇನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕೂಡ ಕರೀತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ದೆಹಲಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಲ್ಲೂ ಕೂಡ ಇಡಿ ಟೆನ್ಷನ್. ಹಾಗಾಗಿ ದೆಹಲಿಯಲ್ಲಿ ಹಿರಿಯ ವಕೀಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇಬ್ಬರು ಹಿರಿಯ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ. ಅವರೇ ಅಲ್ವಾ ಬೆಂಗಳೂರಿಗೆ ಬಂದು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ಸಿದ್ದರಾಮಯ್ಯನವ್ರ ಪರವಾಗಿ. ಜೊತೆಗೆ ಕಪಿಲ್ ಸಿಬಲ್ ಇವ್ರ ಜೊತೆ ಲಂಚ್ ಬ್ರೇಕ್ನಲ್ಲಿ ಸಿಎಂ ಚರ್ಚೆ ಮಾಡ್ತಾರಂತೆ. ದೆಹಲಿಯಲ್ಲಿ ಸಿಎಂಗೆ ಧೈರ್ಯ ತುಂಬಿದ್ದಾರಂತೆ ಇಬ್ಬರು ಖ್ಯಾತ ವಕೀಲರು ಅಂತ ಮಾಹಿತಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನು ಟಚ್ ಮಾಡೋದಷ್ಟು ಸುಲಭದ ವಿಚಾರ ಅಲ್ಲ. ಕಾನೂನಾತ್ಮಕವಾಗಿ ಅವರು ನೋಟಿಸ್ ಆದರೂ ಕೊಡಲಿ, ವಿಚಾರಣೆಗಾದರೂ ಕರೀಲಿ, ಬಟ್ ನಾವಿದ್ದೀವಿ, ತಲೆ ಕೆಡಿಸ್ಕೋಬೇಡಿ, ಕಾನೂನು ಹೋರಾಟ ಮುಂದುವರಿಸೋಣ ಅಂತ ಮುಖ್ಯಮಂತ್ರಿಗಳಿಗೆ ಅಭಯವನ್ನು ಕೊಟ್ಟಿದ್ದಾರೆ ಇಬ್ಬರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಮುಂದಿನ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹಿರಿಯ ವಕೀಲರಿಬ್ಬರು ಕೂಡ ಮುಖ್ಯಮಂತ್ರಿಗಳಿಗೆ ಏನಾದರೂ ಸಲಹೆ ಸೂಚನೆ ಕೊಟ್ಟಿದ್ದಾರಾ ಹೇಗೆ ಅಂತ? ಅರವಿಂದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈಗ ಮೈಸೂರಿಗೂ ಕೂಡ ತೆರಳಿದ್ದಾರೆ. ಅಂದರೆ ಕೆಲ ಹೊತ್ತಿನ ಮುಂಚೆ ಮೈಸೂರಿಗೂ ಕೂಡ ತೆರಳಿದ್ರು. ಪ್ರಮುಖವಾಗಿ ನಿನ್ನೆ ದೆಹಲಿಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲು ಮನು ಸಿಂಘ್ವಿ ಅವ್ರನ್ನ ಭೇಟಿ ಮಾಡಿದ್ರು. ಆನಂತರ ಕಪಿಲ್ ಸಿಬಲ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾನೂನಾತ್ಮಕ ವಿಚಾರವಾಗಿ, ಅಂದರೆ ಒಂದು ವೇಳೆ ನೋಟಿಸ್ ಕೊಟ್ಟರೆ ಆ ನೋಟಿಸ್ ವಿರುದ್ಧ ಮೇಲ್ಮನವಿ ಹೋಗಬೇಕು, ಅಥವಾ ಈಗ ಆಗ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ 26ನೇ ತಾರೀಕು ಬರುವಂಥ ಕೋರ್ಟ್ ಮುಂದೆ ಬರುವಂಥ ಸಂದರ್ಭದಲ್ಲೂ ಕೂಡ ವಿಚಾರಣೆ ಬಗ್ಗೆ ಏನಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಡಿ ಟೆನ್ಷನ್ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇತ್ತು, ಇನ್ನೂ ಕೂಡ ಇದೆ. ಯಾಕೆಂದರೆ ಯಾವ ಸಂದರ್ಭದಲ್ಲಾದರೂ ಕೂಡ, ಯಾಕೆಂದರೆ ಇನ್ನೂ ಕೂಡ ಪಾರ್ವತಿಯವರ ಒಂದು ಸಮನ್ಸ್ ಕೊಡಬೇಕಾಗತ್ತೆ, ಅವರ ವಿಚಾರಣೆ ನಡೆಯಬೇಕಾಗತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ವಿಚಾರಣೆ ಕೂಡ ಬಾಕಿ ಇರ್ತಕ್ಕಂಥದ್ದು. ಅಂದರೆ ಅವರ ಪ್ರೊಸೀಜರ್ ಪ್ರಕಾರ ಒಂದು ವೇಳೆ ECIR ಇವರ ವಿರುದ್ಧ ಏನಾದರೂ ದಾಖಲಾಗಿದ್ದಂಥ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಮೂಢಾ ಪ್ರಕರಣದ ವಿಚಾರದಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಂತದ ತನಕವೂ ಕೂಡ ಈಗಾಗಲೇ ವಿಚಾರಣೆ ನಡೆದಿದೆ. ಈಗ ಉಳಿದಿಕ್ಕಂಥವರು ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಪಾರ್ವತಿಯವರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ದೆಹಲಿಯ ವಕೀಲರ ಜೊತೆ ಕಾನೂನು ಹೋರಾಟದ ಬಗ್ಗೆ ಒಂದು ರೀತಿಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಒಂದು ವಕೀಲರು ಕೂಡ ಯಾವ ರೀತಿ ಮುಂದೆ ಪ್ರಕ್ರಿಯೆಗಳನ್ನು ನಡೆಸಬೇಕಾಗತ್ತೆ ಮತ್ತು ಏನು ತೊಂದರೆ ಇಲ್ಲ ಅನ್ನೋದು ಅಭಯವನ್ನು ಕೂಡ ನೀಡಿದ್ದಾರೆ. ಒಂದು ಕಡೆ ಪೊಲಿಟಿಕಲ್ ಆಗಿ ಹೋರಾಟ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಎಲ್ಲೊಂದು ಕಡೆ ಕಾನೂನಾತ್ಮಕ ಹೋರಾಟ, ಎರಡನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣ ಮುಗಿಯೋ ತನಕವೂ ಕೂಡ CM ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಅರವಿಂದ್.